ಜೈನ್ ಅವರ ಸಂಪಾದಕತ್ವದಲ್ಲಿ ಈಶಾನ್ಯ ಮಿತ್ರ ಕನ್ನಡ ದಿನಪತ್ರಿಕೆಯನ್ನು ಹೊರತರಲಾಗುತ್ತಿದ್ದು, ರಾಜ್ಯದ ಪ್ರಮುಖ ಸುದ್ದಿ ಮತ್ತು ಜಿಲ್ಲೆಯ ಸಮಗ್ರ ಸುದ್ದಿಗಾಗಿ ಪತ್ರಿಕೆಯನ್ನು ಓದಿರಿ. ನಮಸ್ಕಾರ ವೀಕ್ಷಕರೇ, ವಾರ್ತೆಗಳನ್ನು ಓದುತ್ತಿರುವುದು ನಾನು ಪ್ರೇಮ. ವಾರ್ತೆಗಳ ಪ್ರಾಯೋಜಕರು ಸಂಪರ್ಕಿಸಿ Paramount Electricals, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. Sri Raghavendra Tuppa, Sri Raghavendra Ghee. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, ಸ್ಟೇಷನ್ ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. 9ನೇ ದಿನ ಗಣೇಶ ವಿಸರ್ಜನೆ ಸಂಪನ್ನ. 122ಕ್ಕೂ ಅಧಿಕ ಮೂರ್ತಿಗಳ ವಿಸರ್ಜನೆ. ಹೊನ್ನಟಿಗೆಯಿಂದ ಮದರಕಲ್ ರಸ್ತೆ ದುರಸ್ತಿ ವಿಳಂಬ. ವಾರದಲ್ಲಿ ಕೆಲಸ ಪ್ರಾರಂಭಿಸದಿದ್ದರೆ ಪಿಡಬ್ಲ್ಯೂಡಿ ಕಚೇರಿಗೆ ಬೀಗ. ಶರಣಗೌಡ, ಮದರಕಲ್. ಅತ್ಯಾಧುನಿಕ ಹಾಗೂ ವಿಶ್ವಮಟ್ಟದ ಚಿಕಿತ್ಸೆಯನ್ನು ಸುಲಭವಾಗಿ ಲಭ್ಯವಾಗುವಂತೆ ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಹಾಗೂ ಐವಿಎಫ್ ಸೆಂಟರ್ನಲ್ಲಿ ಲಭ್ಯ. ಸೆಪ್ಟೆಂಬರ್ 7ರಂದು ಶಿವಶರಣ ಹರಳಿಯ ಭಕ್ತಿ ಪ್ರಧಾನ ನಾಟಕ ಪ್ರದರ್ಶನ. ರಂಗಸ್ವಾಮಿ. ಹರಿಜನವಾಡದ ಬಡಾವಣೆಗೆ ಜನರಿಗೆ ವೈಕುಂಠ ವಾಹನ ಹಸ್ತಾಂತರ. ಬಡಾವಣೆ ಸಮಸ್ಯೆಗಳಿಗೆ ಸ್ಪಂದಿಸುವ ಭರವಸೆ ನೀಡಿದ ಎ ವಸಂತ್ ಕುಮಾರ್. ಮತ್ತು ಬಸವ ಸಂಸ್ಕೃತಿ ಅಭಿಯಾನ, ಲೋಕಜ್ಞಾನ ಮರೆಯಾಗುತ್ತಿರುವುದು ವಿಷಾದನೀಯ. ಸಾಣೆಹಳ್ಳಿ ಶ್ರೀ. ವಾರ್ತೆಗಳ ವಿವರ. ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ 9ನೇ ದಿನದ ಗಣೇಶ ಮೂರ್ತಿಗಳ ವಿಸರ್ಜನೆ ನಗರದ ಕಾಸ್ಬಾವಿ ಸೇರಿದಂತೆ ಇತರೆಡೆ ಕಡೆಗಳಲ್ಲಿ ಅದ್ದೂರಿಯಾಗಿ ನೆರವೇರಿತು. ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ 9ನೇ ದಿನದ ಗಣೇಶ ಮೂರ್ತಿಗಳ ವಿಸರ್ಜನೆ ನಗರದ ಕಾಸ್ಬಾವಿ ಸೇರಿದಂತೆ ಇತರೆಡೆಗಳಲ್ಲಿ ಅದ್ದೂರಿಯಾಗಿ ನೆರವೇರಿತು. ಜಿಲ್ಲೆಯ ಬಹುತೇಕ ಸಾರ್ವಜನಿಕ ಗಣೇಶೋತ್ಸವ ಮಂಡಳಿ ಗಜಾನನ ಸಮಿತಿ ವತಿಯಿಂದ ಪ್ರತಿಷ್ಠಾಪನೆ ಮಾಡಲಾಗಿದ್ದ 9ನೇ ದಿನದ ಗಣೇಶ ಮೂರ್ತಿಗಳ ವಿಸರ್ಜನೆಯನ್ನು ಅದ್ದೂರಿಯಾಗಿ ಮಾಡಲಾಯಿತು. ಗಣೇಶ ಮೂರ್ತಿ ವಿಸರ್ಜನೆ ಮುಂಚಿತವಾಗಿ ಗಜಾನನ ಸಮಿತಿ ಗಣೇಶ ಮಂಡಳಿಗಳಿಂದ ಅನ್ನ ಸಂತರ್ಪಣೆ ಮಾಡಲಾಗಿತ್ತು. ನಿನ್ನೆ ಸಂಜೆಯಿಂದಲೇ ಗಣೇಶ ಮೂರ್ತಿಗಳ ಮೆರವಣಿಗೆ ನಡೆಸಲಾಯಿತು. ನಗರದ ಮಹಾವೀರ ಸರ್ಕಲ್ ತೀನ್ಕಂದಿಲ್ನಲ್ಲಿ ನೂರಾರು ಗಣೇಶ ಮೂರ್ತಿಗಳ ಮೆರವಣಿಗೆಯು ಒಂದೆಡೆ ಸೇರಲಾಯಿತು. ಅಲ್ಲಿಂದ ಗಣೇಶ ಕಟ್ಟೆ, ಗಂಗಾ ನಿವಾಸ ಮಾರ್ಗವಾಗಿ ಮಾವಿನಕೆರೆ ಹತ್ತಿರವಿರುವ ಕಾಸ್ಬಾವಿಗೆ ತಲುಪಿತು. ಗುರುವಾರ ಸಂಜೆಯಿಂದ ಆರಂಭವಾದ ಮೆರವಣಿಗೆ ಇಂದು ಮಧ್ಯಾಹ್ನದವರೆಗೆ ನಡೆಸಿ ಡಿಜೆ ಹಾಡಿಗೆ ಯುವಕರು, ಮಹಿಳೆಯರು, ಮಕ್ಕಳು ನೃತ್ಯ ಪ್ರದರ್ಶನ ಮಾಡಿದರು. ಯುವಕ ಯುವತಿಯರು, ಮಕ್ಕಳು ಪಟಾಕಿ ಸಿಡಿಸಿ ಹಾಡಿಗೆ ಹೆಜ್ಜೆ ಹಾಕಿದರು. ಗಣೇಶ ವಿಸರ್ಜನೆಗಾಗಿ ಜಿಲ್ಲಾಡಳಿತ ಮಹಾನಗರ ಪಾಲಿಕೆ ವತಿಯಿಂದ ನಗರದ ಕಾಸ್ಬಾವಿಯಲ್ಲಿ ಗಣೇಶ ಮೂರ್ತಿಗಳ ವಿಸರ್ಜನೆಗೆ ವ್ಯವಸ್ಥೆ ಮಾಡಲಾಗಿತ್ತು. ಸಾರ್ವಜನಿಕರು ಗಣೇಶ ವಿಸರ್ಜನೆ ಮಾಡಿದರು. ನಗರದಲ್ಲಿ ಇಂದು ಕಾಸ್ಬಾವಿಯಲ್ಲಿ 122ಕ್ಕೂ ಹೆಚ್ಚು ಸಾರ್ವಜನಿಕ ಗಣೇಶ ವಿಸರ್ಜನೆ ಮಾಡಲಾಯಿತು. ಜಿಲ್ಲೆಯಾದ್ಯಂತ ಪ್ರತಿಷ್ಠಾಪನೆ ಮಾಡಿದ್ದ 346 ಗಣೇಶ ಮೂರ್ತಿಗಳನ್ನು ವಿಸರ್ಜನೆ ಮಾಡಲಾಯಿತು. ಗಣೇಶ ವಿಸರ್ಜನೆಗೆ ಕ್ರೇನ್ ವ್ಯವಸ್ಥೆ ಮಾಡಲಾಗಿತ್ತು. ನಗರದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದ ಗಣೇಶ ಮೂರ್ತಿಗಳ ವಿಸರ್ಜನೆಯು ಸರಾಗವಾಗಿ ನಡೆಸಲು ಮಹಾನಗರ ಪಾಲಿಕೆಯು 2 ಕ್ರೇನ್ ವ್ಯವಸ್ಥೆ ಮಾಡಿದ್ದರು. ಕಳೆದ 5 ಮತ್ತು 7 ಹಾಗೂ ಶುಕ್ರವಾರ ದಿನದ ಗಣೇಶ ಮೂರ್ತಿಗಳ ವಿಸರ್ಜನೆ ಕ್ರೇನ್ ಮೂಲಕ ಗಣೇಶ ಮೂರ್ತಿಗಳ ವಿಸರ್ಜನೆ ಮಾಡಲಾಯಿತು. ನಗರದ ಕಾಸ್ಬಾವಿಯಲ್ಲಿ ಗಣೇಶ ಮೂರ್ತಿಗಳ ವಿಸರ್ಜನೆಗೆ ವ್ಯವಸ್ಥೆ ಮಾಡಿದ್ದರಿಂದ ಕಾಸ್ಬಾವಿಯು ಮುಖ್ಯ ರಸ್ತೆಯಲ್ಲಿ ಇದ್ದಿದ್ದರಿಂದ ವಾಹನಗಳ ಸಂಚಾರಕ್ಕೆ ಅಡಚಣೆ ಉಂಟಾಯಿತು. ಈ ರಸ್ತೆಯಲ್ಲಿ ವಾಹನಗಳ ಸಂಚಾರ ನಿಷೇಧಿಸಲಾಗಿತ್ತು. ಸಂಚಾರ ಸಮಸ್ಯೆ ಉಂಟಾಗದಂತೆ ವಾಹನಗಳಿಗೆ ಬದಲಿ ಮಾರ್ಗ ಕಲ್ಪಿಸಲಾಗಿತ್ತು. ಸಾರ್ವಜನಿಕರು ಸಹ ಸಹಕಾರ ನೀಡಿದರು. ಗಣೇಶ ಮೂರ್ತಿಗಳ ಹೊತ್ತು ತಂದ ಟ್ರ್ಯಾಕ್ಟರ್ಗಳನ್ನು ಸರತಿ ಸಾಲಿನಲ್ಲಿ ನಿಲ್ಲಿಸಿದ್ದರಿಂದ ಸಾಲು 2 ಕಿಲೋಮೀಟರ್ ವರೆಗೆ ನಿಂತಿದ್ದವು. ಒಂದೊಂದಾಗಿ ಗಣೇಶ ಮೂರ್ತಿಗಳನ್ನು ವಿಸರ್ಜನೆ ಮಾಡಲಾಯಿತು. ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ಗಣೇಶ ಮೂರ್ತಿಗಳ ವಿಸರ್ಜನೆ ವೇಳೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. 5ನೇ ದಿನದ ಗಣೇಶ ವಿಸರ್ಜನೆ ಮೆರವಣಿಗೆ ವೇಳೆ ಗಲಾಟೆ ಉಂಟಾಗಿದ್ದರಿಂದ ಬಂದೋಬಸ್ತ್ ಹೆಚ್ಚಳ ಮಾಡಲಾಗಿತ್ತು. ಡಿಎಆರ್ ತುಡುಕು, 1 ಕೆಎಸ್ಆರ್ಪಿ ತುಡುಕು
1 ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು, 4 ಡಿವೈಎಸ್ಪಿ, 10 ಇನ್ಸ್ಪೆಕ್ಟರ್, 700 ಕಾನ್ಸ್ಟೇಬಲ್ಸ್ ಹಾಗೂ 200 ಗೃಹ ರಕ್ಷಣಾ ದಳದ ಸಿಬ್ಬಂದಿಗಳನ್ನು ನಿಯೋಜಿಸಲಾಗಿತ್ತು. ಗ್ರಾಮದಿಂದ ಮದರಕಲ್ವರೆಗೆ ರಸ್ತೆ ಸಂಚರಿಸಲಾಗದ ದಯನೀಯ ಸ್ಥಿತಿಯಲ್ಲಿದ್ದು, ಒಂದು ವಾರದೊಳಗೆ
ಪ್ರಾರಂಭಿಸದಿದ್ದರೆ ಪಿಡಬ್ಲ್ಯೂಡಿ ಉಪವಿಭಾಗದ ದೇವದುರ್ಗ ಕಚೇರಿಗೆ ಬೀಗ ಹಾಕಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಲು ನಿರ್ಧರಿಸಲಾಗಿದೆ ಎಂದು ದೇವದುರ್ಗ ತಾಲೂಕಿನ ಒಕ್ಕಲತನ ಹುಟ್ಟುವಳಿ ಸಹಕಾರಿ ಮಾರಾಟ ಸಂಘದ ಅಧ್ಯಕ್ಷ ಶರಣಗೌಡ ಮದರ್ಕಲ್ ಹೇಳಿದರು. ದೇವದುರ್ಗ ತಾಲೂಕಿನ ಹೊನ್ನಟಗಿ ಗ್ರಾಮದಿಂದ ಮದರಕಲ್ವರೆಗೆ ರಸ್ತೆ ಸಂಚರಿಸಲಾಗದ ದಯನೀಯ ಸ್ಥಿತಿಯಲ್ಲಿ ಇದ್ದು, ಒಂದು ವಾರದೊಳಗೆ ಕಾಮಗಾರಿ ಪ್ರಾರಂಭಿಸದಿದ್ದರೆ ಪಿಡಬ್ಲ್ಯೂಡಿ ಉಪವಿಭಾಗ ದೇವದುರ್ಗ ಕಚೇರಿ ಬೀಗ ಹಾಕಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಲು ನಿರ್ಧರಿಸಲಾಗಿದೆ ಎಂದು ದೇವದುರ್ಗ ತಾಲೂಕು ಒಕ್ಕಲತನ ಹುಟ್ಟುವಳಿ ಸಹಕಾರಿ ಮಾರಾಟ ಸಂಘದ ಅಧ್ಯಕ್ಷ ಶರಣಗೌಡ ಮದರ್ಕಲ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಗ್ರಾಮದ ರಸ್ತೆ ನಿರ್ಮಾಣಕ್ಕೆ ಟೆಂಡರ್ ಪ್ರಕ್ರಿಯೆ ನಡೆದು ಮಾನವೀಯ ಎಂ ಪ್ರವೀಣ್ ಕುಮಾರ್ ಎಂಬುವರಿಗೆ ಕೆಲಸ ಗುತ್ತಿಗೆ ನೀಡಲಾಗಿದೆ. 5,55,00,000 ಕಾಮಗಾರಿಗೆ ಟೆಂಡರ್ ಪೂರ್ಣಗೊಂಡು 4 ತಿಂಗಳು ಗತಿಸಿದರೂ ಕೆಲಸ ಪ್ರಾರಂಭಿಸುತ್ತಿಲ್ಲ. ಮಳೆಗಾಲದ ಹಿನ್ನೆಲೆಯಲ್ಲಿ ನಡೆದುಕೊಂಡು ಹೋಗಲು ಸಹ ಸಾಧ್ಯವಾಗದ ಸ್ಥಿತಿಯಲ್ಲಿ ರಸ್ತೆ ಇದೆ. ರಸ್ತೆ ಹದಗೆಟ್ಟಿದ್ದು, ಕಾಮಗಾರಿ ತ್ವರಿತ ಪ್ರಾರಂಭಿಸಲು ಜಿಲ್ಲಾಧಿಕಾರಿಗಳಿಗೂ ಮನವಿ ಮಾಡಲಾಗಿದೆ. ಆದರೂ ಕಾಮಗಾರಿ ಪ್ರಾರಂಭಿಸಿಲ್ಲ. ಶಾಸಕರು ಕಾಮಗಾರಿಗೆ ಉದ್ಘಾಟನೆ ಸಮಯ ನಿಗದಿಗೊಳಿಸದೇ ಇರುವುದರಿಂದ ಕಾಮಗಾರಿ ಪ್ರಾರಂಭಿಸಿಲ್ಲ ಎಂದು ಲೋಕೋಪಯೋಗಿ ಅಧಿಕಾರಿಗಳು ಹೇಳುತ್ತಿದ್ದಾರೆ. ಜನರಿಗೆ ತೀವ್ರ ತೊಂದರೆಯಾಗುತ್ತಿದ್ದು, ಕೂಡಲೇ ಕಾಮಗಾರಿ ಪ್ರಾರಂಭಿಸಬೇಕು. ಇಲ್ಲದೆ ಹೋದಲ್ಲಿ ಪಿಡಬ್ಲ್ಯೂಡಿ ಕಚೇರಿ ಬೀಗ ಹಾಕುವ ಜೊತೆಗೆ ವಿವಿಧ ಹಂತದ ಹೋರಾಟಗಳು ನಡೆಸುವುದಾಗಿ ಹೇಳಿದರು. ಇದು ಯಾದಗಿರಿಯಿಂದ ಬೆಂಗಳೂರಿಗೆ ದಿನ ಬಸ್ ಸಂಚಾರ ಮಾಡ್ತಕ್ಕಂಥ ರಸ್ತೆ ಸಂಪೂರ್ಣ ಹಾಳಾಗಿದ್ದು. ಈಗಾಗಲೇ ಪತ್ರಿಕಾ ಮಿತ್ರರು ಪತ್ರಿಕೆಯಲ್ಲಿ ಕೂಡ ಈ ಸುದ್ದಿಯನ್ನು ಪ್ರಕಟಣೆ ಮಾಡಿದರು. ಸುದ್ದಿ ಮೂಲ ಮತ್ತು ಸುಮಾರು 4 ತಿಂಗಳು ಗತಿಸ್ತಾರೆ. 31/5/2025 ಲ್ಯಾಂಡ್ ಆರ್ಮಿಯಲ್ಲಿ ವರ್ಕ್ ಆರ್ಡರ್ ಕೊಟ್ಟಿದ್ದಾರೆ ಕಾಂಟ್ರಾಕ್ಟರ್ ನ್ಯಾಕೋ ಕನ್ಸ್ಟ್ರಕ್ಷನ್ಸ್ ಪ್ರೈವೇಟ್ ಲಿಮಿಟೆಡ್. 5,55,00,000 ಕಾಮಗಾರಿ 4 ತಿಂಗಳು ಗತಿಸಿದ್ರು, ಇನ್ನೂ ಕಾಮಗಾರಿ ಪ್ರಾರಂಭ ಮಾಡಿ. ಇದು ಉದ್ದೇಶ ಏನು ಅಂತ ಗೊತ್ತಾಗ್ತದೆ. ದೇವರು ಹೊರ ಕೊಟ್ಟರು ಪೂಜಾರಿ ಹೊರ ಕೊಡಲಾದ ಪರಿಸ್ಥಿತಿ ಪಿಡಬ್ಲ್ಯೂಡಿ ಇಲಾಖೆ. ಅದಕ್ಕೆ ಇನ್ನೂ ಒಂದು ವಾರ ಗಡುವು ಕೊಟ್ಟು ಮುಂದಿನ ಗುರುವಾರ ದೇವದುರ್ಗದಲ್ಲಿ ಪಿಡಬ್ಲ್ಯೂಡಿ ಸಬ್ ಡಿವಿಷನ್ಗೆ ಈಗಾಗಲೇ ಜಿಲ್ಲಾಧಿಕಾರಿಗಳು ಕೂಡ 29ನೇ ತಾರೀಕು ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ. ಪಿಡಬ್ಲ್ಯೂಡಿ ಲ್ಯಾಂಡ್ ಆದ್ಮೇಲೆ ಪಿಡಬ್ಲ್ಯೂಡಿ ಸರ್ಕಾರ ಇದೆ ಸರ್. ವರ್ಕಾರ್ಡ್ ಕಾಪಿ ಇದೆ ಸರ್. ಈಗಾಗಲೇ ಜಿಲ್ಲಾಧಿಕಾರಿಗಳನ್ನು ಗಮನ ಕೂಡ 29ನೇ ತಾರೀಕಿಗೆ ತಗೊಂಡು ಮನವಿ ಪತ್ರ ಕೂಡ ಕೊಟ್ಟಿದ್ದೆ. ಇನ್ನು ಯಾವುದೇ ರೀತಿಯಿಂದ ವರ್ಕ್ ಸ್ಟಾರ್ಟ್ ಆಗಿಲ್ಲ. ಈಗ ಸದ್ಯ ಪರಿಸ್ಥಿತಿ ರಸ್ತೆ ಹೆಂಗಿದೆ ಅಂತ ಹೇಳಿದ್ರೆ ನಡ್ಕೊಂತ ಹೋಗೋದು ಬೆಟರು. ಈವನ್ 2 ವೀಲರ್ ಕೂಡ ಹೋಗ್ಲಾರ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದೇ ಅಧಿಕಾರಿಗಳು ಕೇಳಿದ್ರೆ ಶಾಸಕರು ಪೂಜೆ ಮಾಡಕ್ಕೆ ಬರ್ತಾ ಇಲ್ಲ, MLA ಪೂಜೆ ಡೇಟ್ ಕೊಡ್ತಾ ಇಲ್ಲ. ಬರುವ ಗುರುವಾರ ದಿನ ದೇವದುರ್ಗ ತಾಲೂಕಿನ ಲೋಕೋಪಯೋಗಿ ಉಪವಿಭಾಗ ಕಚೇರಿ ಮುಂದೆ ಬೀಗ ಹಾಕಿ ಧರಣಿ ಮಾಡ್ತಕ್ಕಂಥ ನಿರ್ಧಾರ ಎಲ್ಲ ಹೋರಾಟಗಾರರ ನೇತೃತ್ವದಲ್ಲಿ ನಿರ್ಧಾರ ಮಾಡಿ ತಮ್ಮ ಗಮನಿಸಲಾಗಿದೆ. ಶಾಂತಕುಮಾರ್ ಹೊನ್ನಟಗಿ ಮಾತನಾಡಿ, ಈಗಾಗಲೇ ಹೊನ್ನಟಗಿ ಮದರಕಲ್ ರಸ್ತೆ ಕಾಮಗಾರಿ ಟೆಂಡರ್ ಆಗಿದ್ದರೂ ಕಾಮಗಾರಿ ಪ್ರಾರಂಭಿಸದೆ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ. ಜನರಿಗೆ ತೀವ್ರ ತೊಂದರೆಯಾಗುತ್ತಿದ್ದರೂ ಗಮನ ನೀಡುವವರೇ ಇಲ್ಲದಂತಾಗಿದೆ. ಕೂಡಲೇ ಕಾಮಗಾರಿ ಪ್ರಾರಂಭಿಸದಿದ್ದರೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಕಾಮಗಾರಿ ನಿರ್ವಹಿಸದ ಗುತ್ತೇದಾರರು ಹಾಗೂ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದರು. ಸರ್ಕಾರ ರಸ್ತೆಗೆ ಅನುದಾನ ನೀಡಿದ್ದರೂ ಕಾಮಗಾರಿ ನಡೆಯುತ್ತಿಲ್ಲ ಎಂದು ದೂರಿದರು. ಆಗಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಕೆ.ಸಿ. ನಾಯಕರ ಅವಧಿಯಲ್ಲಿ ಗಬ್ಬೂರು ಗ್ರಾಮದಿಂದ ಮದಕಲ್ವರೆಗೆ ಡಾಂಬರೀಕರಣ ಮಾಡಬೇಕಂತ ಹೇಳಿ ಅವಾಗಲೇ ಅವರ ಅವಧಿಯಲ್ಲಿ ಅನ್ನೋದನ್ನ ಇದಾಗಿದೆ ಸರ್. ಅದೇ ಪ್ರಕಾರ ಗಬ್ಬೂರು ಗ್ರಾಮದಿಂದ ಖಾನಾಪುರ ಕ್ರಾಸ್ವರೆಗೆ 1,95,00,000 ರೂಪಾಯಿಗಳಲ್ಲಿ ಡಾಂಬರೀಕರಣ ಆಗಿದೆ. ಮತ್ತೆ ಮುಂದುವರೆದ ಕಾಮಗಾರಿ ಖಾನಾಪುರ ಕ್ರಾಸ್ನಿಂದ ಹೊರಡಿಗೆವರೆಗೆ 4,95,00,000 ರೂಪಾಯಿಗಳಲ್ಲಿ ಉತ್ತಮವಾಗಿ ಡಾಂಬರೀಕರಣ ಆಗಿದೆ. ಅದೇ ಪ್ರಕಾರ ಈಗ 5 ಕೋಟಿ ರೂಪಾಯಿ ಹೇಳಿದ್ರಲ್ಲ, ಅದೇ ಪ್ರಕಾರ ಹೊರಡಿಯಿಂದ ಮದಕಲ್ವರೆಗೆ ಡಾಂಬರೀಕರಣ ಮಾಡಬೇಕಂತ ಹೇಳಿ ಎಂ ಪ್ರವೀಣ್ ಕುಮಾರ್ ಮಾನ್ಯವರಿಗೆ ಈಗ ಟೆಂಡರ್ ಆಗಿದೆ ಸರ್. ಟೆಂಡರ್ ವರ್ಕಾರ್ಡ್ ಕೊಟ್ಟು 4 ತಿಂಗಳು ರನ್ನಿಂಗ್ ಹೋಗ್ತಾ ಇದೆ ಸರ್. ಅಲ್ಲಿ ದಿನನಿತ್ಯ ಸಾರ್ವಜನಿಕರು ಶಾಲೆಯ ಮಕ್ಕಳು ದಿನದ ಅದೇ ರಸ್ತೆಯಲ್ಲಿ ಶಾಲೆಗೆ ಬರೋದ್ರಿಂದ ಅಲ್ಲಿ ಬಸ್ಸು ಸರಿಯಾಗಿ ಬರೋದ್ರಿಂದ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಕುಂಠಿತಾಗಿದೆ ಸರ್. ಏನಾಗಿದೆ, ಗ್ರಾಮೀಣ ಪ್ರದೇಶದಲ್ಲಿ ರಸ್ತೆಗಳು ಅಭಿವೃದ್ಧಿ ಆಗಲಿಕ್ಕೆ ಸರ್ಕಾರ ಕೋಟಿಗಟ್ಟಲೆ ಅನುದಾನ ಬಿಡುಗಡೆ ಮಾಡಿದ್ರು. ಈ ಭ್ರಷ್ಟಾಚಾರ ಇಲಾಖೆ ಅಧಿಕಾರಿಗಳ ಒಂದು ದುರಾಡಳಿತದಿಂದ ರಸ್ತೆ ಕಾಮಗಾರಿ ಮಾಡಿ ವಿಳಂಬ ಮಾಡಬೇಕಂತ ಸರ್. ಈ ಸುದ್ದಿಗೋಷ್ಠಿ ಮೂಲಕ ನಾವು ತಮ್ಮಲ್ಲಿ ಮನವಿ ಮಾಡಿಕೊಡ್ತೀವಿ. 1 ವಾರದ ಒಳಗಡೆ ಹೊರಡಿಯಿಂದ ಮದಕಲ್ವರೆಗೆ ರಸ್ತೆ ಡಾಂಬರೀಕರಣ ಪ್ರಾರಂಭ ಮಾಡದೇ ಇದ್ದರೆ ಜಿಲ್ಲಾಧಿಕಾರಿಗಳ ಕಾರ್ಯಗಳ ಮುಂದೆ ಅವರನ್ನು ಧರಣಿ ಮಾಡಲು ನಾವು ರೆಡಿ ಆಗಿದ್ದೀವಿ ಸರ್. ಈಗ ನಾವು
ಶಾಸಕರಿಗೂ ನಾವು ಹೋಗಿದ್ವಿ, ಮನೆ ಪತ್ರ ಕೊಟ್ಟಿದ್ವಿ, ಏನೋ ಕೊಟ್ಟಿದ್ವಿ ಸರ್, ಎಲ್ಲ ಕೊಟ್ಟಿದ್ವಿ. ಏನಾದ್ರೆ ಗೌಡ ಹೇಳಿದ್ವಿ ಪೂಜೆ ಸಲ ಮಾಡಬೇಕು ಅಂತ ಹೇಳಿದ್ರು. ಹೆಂಗ್ ಸರ್ ಪ್ರಾಬ್ಲಮ್ ನಾವು ಹೇಳೋದಂತಿಲ್ಲ, ನಮ್ಮ ಹೋಗಳಿಂದ ಅಲ್ಲ ಸರ್, ಬಿಸಿ ಇದ್ರು ಪೂಜೆ ಮಾಡಲೇಬೇಕಂತ ಏನಿಲ್ಲ. ಅಟ್ಲೀಸ್ಟ್ ಅವ್ರ ಅಧಿವೇಶನ ಇತ್ತು, ಏನೋ ಇತ್ತು, ಯಾವ ಕಾರಣಾಂತರ ಬಿಸಿ ಇದ್ರು ಸಾರ್ವಜನಿಕರಿಗೆ ತೊಂದರೆ ಆಗ್ತಕ್ಕಂತ ಹೇಳಿದ್ರು. ಸಾರ್ ಪ್ರತಿಷ್ಠೆ ಕೆಲಸ ಬರಂಗಿಲ್ಲ, ಅದು ಅಧಿಕಾರಿಗಳಿಗೆ ಹೇಳಿದ್ರು ಸ್ಟಾರ್ಟ್ ಮಾಡ್ಬೋದು. ನಮಗೆ ವ್ಯವಹಾರ ನಿಂತಿರುತ್ತೆ ಸರ್ ಬಹುತೇಕ. ಆಯ್ತು, ಶಾಸಕರಿಗೆ ಏನು ತೊಂದರೆ ಇಲ್ಲ. ಈ ಸಂದರ್ಭದಲ್ಲಿ ಬಸವರಾಜ್ ಬೊಮ್ಮನಾಳ್, ರಾಚಣ್ಣ ನಾಯಕ್ ಕೋಳೂರು, ಮೂರ್ತಿ ನಾಯಕ್ ಹೇಮನಾಳ, ಚೆನ್ನಪ್ಪ, ಬಸವಂತ, ಶಂಕರಪ್ಪ ಇದ್ದರು. ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಹಾಗೂ ಐವಿಎಫ್ ಸೆಂಟರ್ ಕಲ್ಯಾಣ ಕರ್ನಾಟಕದ ಜನತೆಗೆ ಮಹಿಳೆಯರ ಆರೋಗ್ಯ ಹಾಗೂ ಸಂತಾನೋತ್ಪತ್ತಿ ಚಿಕಿತ್ಸೆಯನ್ನು ಪ್ರಥಮ ಆದ್ಯತೆಯಾಗಿ ನೀಡುತ್ತಿದ್ದು, ಅತ್ಯಾಧುನಿಕ ಹಾಗೂ ವಿಶ್ವಮಟ್ಟದ ಚಿಕಿತ್ಸೆಯನ್ನು ಸುಲಭವಾಗಿ ಲಭ್ಯವಾಗುವಂತೆ ವಿಶ್ವಮಟ್ಟದಲ್ಲಿ ಮಾಡುವಲ್ಲಿ ಬದ್ಧವಾಗಿದೆ ಎಂದು ಡಾಕ್ಟರ್ ಗುರುಪ್ರಸಾದ್ ಹೊಸಮನಿ ಹೇಳಿದರು. ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಹಾಗೂ ಐವಿಎಫ್ ಸೆಂಟರ್ ರಾಯಚೂರು ಕಲ್ಯಾಣ ಕರ್ನಾಟಕದಲ್ಲಿ ಮೊದಲ ಬಾರಿಗೆ 4K 3D ಅಂಡ್ 2D ಲ್ಯಾಪ್ರೋಸ್ಕೋಪಿ ಸಿಸ್ಟಮ್ ವಿತ್ ಐಸಿಜಿ ಹಾಗೂ ಅಡಿನೋಮಿನಿಯಾಸಿಸ್ ಮತ್ತು ಫೈಬ್ರಾಯ್ಡ್ ಗರ್ಭಾಶಯಕ್ಕೆ ಮೈಕ್ರೋವೇವ್ ಅಬ್ಲೇಷನ್ ಚಿಕಿತ್ಸೆ ಪರಿಚಯಿಸಲಾಗುತ್ತಿದೆ ಎಂದು ಡಾಕ್ಟರ್ ಗುರುಪ್ರಸಾದ್ ಹೊಸಮನಿ ಹೇಳಿದರು. ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಹಾಗೂ ಐವಿಎಫ್ ಸೆಂಟರ್ ರಾಯಚೂರಿನಲ್ಲಿ ಅತ್ಯಾಧುನಿಕ 4K 3D ಮತ್ತು 2D ಲ್ಯಾಪ್ರೋಸ್ಕೋಪ್ ಸಿಸ್ಟಮ್ ವಿತ್ ಐಸಿಜಿ ಇಂಡೋಸೈನಿಯನ್ ಗ್ರೀನ್ ತಂತ್ರಜ್ಞಾನವನ್ನು ಕಲ್ಯಾಣ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಸ್ಥಾಪಿಸಲಾಗಿದೆ. ಈ ತಂತ್ರಜ್ಞಾನವು ಶಸ್ತ್ರಚಿಕಿತ್ಸೆಗಳನ್ನು ಹೆಚ್ಚು ನಿಖರವಾಗಿ, ಕಡಿಮೆ ನೋವು ಹಾಗೂ ತ್ವರಿತ ಗುಣಮುಖತೆ ನೀಡುವಂತೆ ಮಾಡುತ್ತದೆ. ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಅಡಿನೋಮಿನಿಯಸ್ ಮತ್ತು ಫೈಬ್ರಾಯ್ಡ್ ಗರ್ಭಾಶಯ ಸಮಸ್ಯೆಗಳ ಚಿಕಿತ್ಸೆಗೆ ಮೈಕ್ರೋವೇವ್ ಅಬ್ಲೇಷನ್ ವಿಧಾನವನ್ನು ಪರಿಚಯಿಸಲಾಗಿದೆ. ಇದು ಸುರಕ್ಷಿತ, ಪರಿಣಾಮಕಾರಿ ಮತ್ತು ಕಡಿಮೆ ಆಕ್ರಮಣಕಾರಿ ವಿಧಾನವಾಗಿದ್ದು, ಭವಿಷ್ಯದ ಗರ್ಭಧಾರಣೆಯನ್ನು ಉಳಿಸಿಕೊಳ್ಳಲು ಸಹಾಯಕವಾಗಿದೆ. ಈ ಎಲ್ಲ ಅತ್ಯಾಧುನಿಕ ಚಿಕಿತ್ಸೆಗಳು ಬಂಜೆತನ, ಇನ್ಫರ್ಟಿಲಿಟಿ ಸಮಸ್ಯೆಯ ನಿರ್ವಹಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದು, ಯಶಸ್ಸಿನ ಪ್ರಮಾಣವನ್ನು ಹೆಚ್ಚಿಸಲು ಸಹಕಾರಿಯಾಗಿದೆ ಎಂದರು. ರಾಯಚೂರು ಹಾಗೂ ಸುತ್ತಮುತ್ತಲಿನ ಜನತೆಗೆ ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯಗಳನ್ನು ತಲುಪಿಸುವುದು ನಮ್ಮ ಉದ್ದೇಶವಾಗಿದ್ದು, 4K 3D ಅಥವಾ 2D ಐಸಿಜಿ ಲ್ಯಾಪ್ರೋಸ್ಕೋಪ್ ಹಾಗೂ ಮೈಕ್ರೋವೇವ್ ಅಬ್ಲೇಷನ್ ಚಿಕಿತ್ಸೆಯೊಂದಿಗೆ ಮಹಿಳೆಯರ ಆರೋಗ್ಯ ಸೇವೆಯನ್ನು ಇನ್ನಷ್ಟು ಉನ್ನತ ಮಟ್ಟ ತಂದುಕೊಂಡು ಬರುವ ಪ್ರಯತ್ನ ಮಾಡುತ್ತಿದ್ದೇವೆ. ವಿಶೇಷವಾಗಿ ಬಂಜೆತನ ಚಿಕಿತ್ಸೆಯಲ್ಲಿ ಈ ವಿಧಾನಗಳು ಯಶಸ್ಸಿನ ಪ್ರಮಾಣವನ್ನು ಹೆಚ್ಚಿಸುತ್ತವೆ. ಕಲ್ಯಾಣ ಕರ್ನಾಟಕದ ಜನತೆಗೆ ಮಹಿಳೆಯರ ಆರೋಗ್ಯ ಹಾಗೂ ಸಂತಾನೋತ್ಪತ್ತಿ ಚಿಕಿತ್ಸೆಯನ್ನು ಪ್ರಥಮ ಆದ್ಯತೆಯಾಗಿ ನೀಡುತ್ತಿದ್ದು, ಅತ್ಯಾಧುನಿಕ ಹಾಗೂ ವಿಶ್ವಮಟ್ಟದ ಚಿಕಿತ್ಸೆಯನ್ನು ಸುಲಭವಾಗಿ ಲಭ್ಯವಾಗುವಂತೆ ಮಾಡುವಲ್ಲಿ ಬದ್ಧವಾಗಿದೆ ಎಂದು ಡಾಕ್ಟರ್ ರಶ್ಮಿ ಹೊಸಮನಿ, ಬಂಜೆತನ ನಿವಾರಣೆ ತಜ್ಞರು ಹೇಳಿದರು. ಸೊ ಅವಾಗೇ ನಮ್ಮದು 120 ಬೆಡ್ ಹಾಸ್ಪಿಟಲ್ ಇತ್ತು. ಈಗ ನಾವು 30 ಬೆಡ್ ವಿತ್ ಫೆಸಿಲಿಟಿ ಅಂದರೆ ಸೂಪರ್ ಸ್ಪೆಸಿಲಿಟಿ ಸರ್ವಿಸ್ ಲೈಕ್ IVF ಸೆಂಟರ್ ಮತ್ತು ಅಡ್ವಾನ್ಸ್ ಟೆಕ್ನಿಕ್ ಮತ್ತು ಲ್ಯಾಪ್ರೋಸ್ಕೋಪಿ ಸರ್ಜರಿಯನ್ನು ಇಂಟ್ರೊಡ್ಯೂಸ್ ಮಾಡಿ ಕೆಲವು ಆಲ್ರೆಡಿ ಈಗ 14% ಆಗ್ತಾಯಿದೆ. ಈಗ ರೀಸೆಂಟಾಗಿ ಪ್ರೆಸ್ ಮೀಟ್ ಮಾಡೋದು ಏನು ಈಗ ಕೆಲವು IVF ಈಗ ಸ್ಟಾರ್ಟ್ ಮಾಡಿ ನಾವು 4 ವರ್ಷ ಆಗಿದೆ. ಸೊ ಅದರಲ್ಲಿ ಸ್ಟಾರ್ಟಿಂಗ್ ನಾವು ಹೆಂಗೆ ಸ್ಟಾರ್ಟ್ ಮಾಡಿದ್ವಿ, ಈಗ ಅಡ್ವಾನ್ಸ್ ಟೆಕ್ನಾಲಜಿ 20 ವರ್ಷನೂ ಅಡ್ವಾನ್ಸ್ ಆಗಿ ಟೆಕ್ನಾಲಜಿ ಡೆವಲಪ್ ಆಗ್ತಾ ಇದೆ ನಮ್ಮ ಫೀಲ್ಡಲ್ಲಿ. ಎಸ್ಪೆಷಲಿ ಅದನ್ನು ಬಂಜೆತನ ಟ್ರೀಟ್ಮೆಂಟಲ್ಲಿ ತುಂಬಾ ಭಾಳಷ್ಟು ಈಗ ಇಂಪ್ರೂವ್ಮೆಂಟ್ ಆಗಿದೆ. ಸೊ ಅದನ್ನೆಲ್ಲ ನಾವು ಈಗ ಇಲ್ಲೇ ಇಂಟ್ರಡ್ಯೂಸ್ ಮಾಡಿ ಪ್ರತಿ ವರ್ಷ ಹೆಂಗೆ ಟೆಕ್ನಾಲಜಿ ಇಂಪ್ರೂವ್ ಆಗ್ತದೆ ಅದನ್ನೆಲ್ಲ ನಾವು ಇಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ಸೊ ರೀಸೆಂಟ್ ಟೆಕ್ನಾಲಜಿ ರಿಗಾರ್ಡಿಂಗ್ IVF ಸೆಂಟರ್ದಲ್ಲಿ ಅವರು ಮೇಡಮ್ ಹೇಳ್ತಾರೆ ನಾವೇನು ಇಂಟ್ರಡ್ಯೂಸ್ ಮಾಡಿದ್ವಿ. ಈಗ ನಾವು ನಮ್ಮ ಲ್ಯಾಪ್ರೋಸ್ಕೋಪಿಯಲ್ಲಿ ಫಸ್ಟ್ ಟೈಮ್ ಇನ್ ಕಲ್ಯಾಣ ಕರ್ನಾಟಕ 4K 3D ಆ್ಯಂಡ್ 2D ವಿತ್ ಐಸಿಜಿ ಲ್ಯಾಪ್ರೋಸ್ಕೋಪಿ ಸಿಸ್ಟಮನ್ನು ಇಂಟ್ರಡ್ಯೂಸ್ ಮಾಡಿದ್ವಿ. ಇದು ಎಲ್ಲಿಯಾದರೂ ಪೂರಕ ನಮ್ಮ ಕಲ್ಯಾಣ ಕರ್ನಾಟಕದ ರೀಜನಲ್ಲಿ ಎಲ್ಲಿ ಇಲ್ಲ, ಎಕ್ಸೆಪ್ಟ್ ಹುಬ್ಳಿಯಲ್ಲಿ ಕಿಮ್ಸ್ ಹುಬ್ಳಿದವರು ಈಗ ಅವರು ನಮ್ಮ ಜೊತೆನೇ ಆರ್ಡರ್ ಮಾಡಿ ಈಗ ಬಂದಿದೆ. ಸೊ ಇದು ಅಡ್ವಾಂಟೇಜ್ ಯೂಶಲಿ ಎಲ್ಲರಿಗೆ ಜನರಿಗೆ ಮಾಹಿತಿ ನಾವು. ಸೊ ಇದು 4K HD ಆ್ಯಂಡ್ 2D ಅಂದರೆ
ಇದರಲ್ಲಿ ಎಕ್ಸ್ಟ್ರಾ ಕ್ಲಾರಿಟಿ ಆ್ಯಂಡ್ ಶಾರ್ಪ್ನೆಸ್ ಆಫ್ ದ ನಾವೇನು ಸರ್ಜರಿ ಮಾಡ್ತೀವಿ ಲ್ಯಾಪ್ರೋಸ್ಕೋಪಿಯಲ್ಲಿ ಎಲ್ಲ ಸರ್ಜರಿನೂ ಮಾಡ್ತೀವಿ, ಇನ್ಕ್ಲೂಡಿಂಗ್ ನಾವು ನಮ್ಮ ಗರ್ಭಕೋಶದ ಏನೇ ಸಮಸ್ಯೆ ಇಲ್ಲ ಪಂಚತನ ಸಮಸ್ಯೆ ಏನು ಬಂದಿರುತ್ತೆ ಅದನ್ನು ನಾವು ಇದರಲ್ಲಿ ಟ್ರೀಟ್ಮೆಂಟ್ ಮಾಡ್ಬೋದು. ಅಡ್ವಾನ್ಸ್ ಎಂಡೋಮೆಟ್ರಿಯೋಸಿಸ್ ಈಗ ಭಾಳ ಕಾಮನ್ ಆಗಿದೆ, ನಾವು ಕೇಳ್ಪಟ್ಟಿರ್ಬೋದು ಎಂಡೋಮೆಟ್ರಿಯೋಸಿಸ್. ಸೊ ಇದು ಈ ಅಡ್ವಾನ್ಸ್ ಸರ್ಜರಿ ಇದು ನಾವು ಈ ಲ್ಯಾಪ್ರೋಸ್ಕೋಪಿ ಈಗೇನು ನಾವು ಇಂಟ್ರಡ್ಯೂಸ್ ಮಾಡಿರ್ತೀವಿ ಇದ್ರ ಪ್ರಕಾರ ಪ್ರಿಸಿಷನ್ ಅಂದರೆ ಎಕ್ಸಾಕ್ಟ್ 0.1 ಮಿಲಿಮೀಟರ್ಸ್ಗೂ ಡೆಪ್ತ್ ಕ್ಲಾರಿಟಿ ಬರುತ್ತೆ. ಸೊ ಇದರಲ್ಲಿ ಕಾಂಪ್ಲಿಕೇಶನ್ಸ್ ಆಗೋದು ಆಲ್ಮೋಸ್ಟ್ ಇಲ್ಲ ಸರ್ಜರಿ ಮಾಡೋದು. ಆ್ಯಂಡ್ ಪೇಷಂಟ್ ರಿಕವರಿ ಈಗ ಕಾಂಪ್ಲಿಕೇಶನ್ಸ್ ಕಡಿಮೆ ಅಂದರೆ ವಾಪಸ್ ಪೇಷಂಟ್ ರಿಕವರಿನೂ ಫಾಸ್ಟ್ ಆಗುತ್ತೆ. ಸೊ ಇದು ನಾವು ಈಗ ಫಸ್ಟ್ ಟೈಮ್ ಕಲ್ಯಾಣ ಕರ್ನಾಟಕ ಇಂಟ್ರಡ್ಯೂಸ್ ಮಾಡಿದ್ವಿ. ಇದರಲ್ಲಿ ಇನ್ನೊಂದು ಫಸ್ಟ್ ಟೈಮ್ ಅಂದರೆ ಐ ಸಿ ಜಿ ಅಂದರೆ ಅದು ಒಂದು ಡೈ ಇಂಡಿಯೋಸೈನಮ್ ಗ್ರೀನ್ ಅಂತ ಒಂದು ಡೈ ಬರುತ್ತೆ, ಐ ಸಿ ಜಿ ಡೈ. ಅದನ್ನು ನಾವು ಯಾವುದೇ ಸಪೋಸ್ ಕ್ಯಾನ್ಸರ್ ಇದೆ, ಲಿವರ್ದಾಯಿತು, ಗರ್ಭಚೀಲದಾಯಿತು, ಈಗ ನಾನು ಎಂಡೋಮೆಟ್ರಿಯೋಸಿಸ್ ಅಂದರೆ ಎಂಡೋಮೆಟ್ರಿಯೋಸಿಸಲ್ಲಿ ಏನಾಗುತ್ತೆ, ಗರ್ಭಚೀಲ ಇಂದ ಹಳ್ಳಿಗೆಲ್ಲ ಅಂಟ್ಕೊಂಡಿರೋದು ಭಾಳ ಅಂಟ್ಕೊಂಡಿರೋದು ಗ್ರೇಟ್ 3 ಎಂಡೋಮೆಟ್ರಿಯೋಸಿಸ್. ಈಗ ಜಾಹೀರಾತು. Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಝೂಮರ್ಸ್, ಎಲ್ಲಾ ತರಹದ LED ಪ್ರಾಡಕ್ಟ್ ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲ್ಯಾಕ್, ವಿಗಾರ್ಡ್, ವಿಪ್ರೋ, ಹೆಲಿಕ್ಯಾಬ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123 535300.
ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office, household and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಹರಿಜನವಾಡ ಪ್ರದೇಶದ ಸ್ಮಶಾನವು ಸುಮಾರು 3 ಕಿಲೋಮೀಟರ್ ದೂರವಿರುವುದರಿಂದ ವೈಕುಂಠ ಯಾತ್ರೆ ವಾಹನ ಒದಗಿಸುವಂತೆ ನಿವಾಸಿಗಳ ಮನವಿಗೆ ಸ್ಪಂದಿಸಿ ವೈಕುಂಠ ಯಾತ್ರೆ ವಾಹನ ಮತ್ತು 2 ರಿಫ್ರಿಜರೇಟರ್ಗಳನ್ನು ಒದಗಿಸಲಾಗಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಎ ವಸಂತಕುಮಾರ್ ಹೇಳಿದರು. ಹರಿಜನವಾಡ ಪ್ರದೇಶದ ಸ್ಮಶಾನವು ಸುಮಾರು 3 ಕಿಲೋಮೀಟರ್ ದೂರ ಇರುವುದರಿಂದ ವೈಕುಂಠ ಯಾತ್ರೆ ವಾಹನ ಒದಗಿಸುವಂತೆ ನಿವಾಸಿಗಳ ಮನವಿಗೆ ಸ್ಪಂದಿಸಿ ವೈಕುಂಠ ಯಾತ್ರೆ ವಾಹನ ಮತ್ತು 2 ರೆಫ್ರಿಜರೇಟರ್ಗಳನ್ನು ಒದಗಿಸಲಾಗಿದೆ ಎಂದು ವಿಧಾನ ಪರಿಷತ್ ಸದಸ್ಯ ವಸಂತಕುಮಾರ್ ಹೇಳಿದರು. ಅವರು ಇಂದು ನಗರದ ಹರಿಜನವಾಡ ಸಮುದಾಯ ಭವನದ ಬಳಿ ಮೃತದೇಹ ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗಲು ಅನುಕೂಲ ಕಲ್ಪಿಸಲು ವೈಕುಂಠ ಯಾತ್ರೆ ವಾಹನ ಮತ್ತು 2 ರೆಫ್ರಿಜರೇಟರ್ಗಳನ್ನು ಬಡಾವಣೆಯ ಮುಖಂಡರ ಸಮ್ಮುಖದಲ್ಲಿ ಹಸ್ತಾಂತರಿಸಿ ಮಾತನಾಡಿದರು. ಸುಮಾರು 26 ಲಕ್ಷ ರೂಪಾಯಿ ವಿಧಾನ ಪರಿಷತ್ ಸದಸ್ಯರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಅನುದಾನದಲ್ಲಿ ಒದಗಿಸಿಕೊಡಲಾಗಿದೆ ಎಂದರು. ವೈಕುಂಠ ಯಾತ್ರೆ ವಾಹನ ಇದು ಅವಶ್ಯಕ ಮೂಲಭೂತ ಸೌಕರ್ಯಗಳಲ್ಲಿ ಒಂದಾಗಿರುವುದರಿಂದ ವಿಧಾನ ಪರಿಷತ್ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆ ಅನುದಾನದಲ್ಲಿ ಒದಗಿಸಿಕೊಡಲಾಗಿದೆ ಎಂದು ಹೇಳಿದರು. ಶವ ಸಾಗಾಣಿಕೆಯ ವಾಹನ ಬಹಳ ಅವಶ್ಯಕತೆ ಇತ್ತು. ಶವಪೆಟ್ಟಿಗೆಗಳ ಅವಶ್ಯಕತೆ ಕೂಡ ಇತ್ತು. ನಮ್ಮ ಸಾರ್ವಜನಿಕ ಸ್ಮಶಾನ ಇಲ್ಲಿಂದ ನಮ್ಮ ಬಡಾವಣೆಯಿಂದ 3 ಕಿಲೋಮೀಟರ್ ದೂರದಲ್ಲಿರುವುದರಿಂದ ಇಲ್ಲಿಂದ ಅಲ್ಲಿಗೆ ಏನು ವೈಕುಂಠ ಯಾತ್ರೆ ಅಥವಾ ಏನು ಕೈಲಾಸ ರಥ ತೆಗೆದುಕೊಂಡು ಹೋಗಲಿಕ್ಕೆ ಯಾವುದೇ ಅನುಕೂಲ ಇರಲಿಲ್ಲ. ಬೇಸಿಗೆಯಲ್ಲಂತೂ ಹೆಣ್ಮಕ್ಕಳಿಗೆ ಮತ್ತು ವಯಸ್ಸಾದವರಿಗೆ ಭಾಳ ತೊಂದರೆ ಇತ್ತು. ಅದನ್ನು ಮನಗೊಂಡು ಕಳೆದ ವರ್ಷ ನಮ್ಮ ಯುವಕರು, ನಮ್ಮ ಹಿರಿಯರೆಲ್ಲರೂ ಸೇರಿ ಒಂದು ಮುಕ್ತಿ ರಥ ಅವಶ್ಯಕತೆ ಇದೆ, ಅದನ್ನು ನಿಮ್ಮ ಅನುದಾನದಲ್ಲಿ ಮಾಡಿಕೊಡಬೇಕೆನ್ನುವಂಥ ಮನವರಿಕೆಯನ್ನು ಮಾಡಿರುವ ಹಿನ್ನೆಲೆಯಲ್ಲಿ ನಾನು ನನ್ನ ಪ್ರಥಮ ಬಜೆಟ್ನಲ್ಲಿ ಪ್ರಥಮ ಬಾರಿಗೆ ಈ ಒಂದು ವೈಕುಂಠ ರಥ ಅನ್ಬೋದು, ಕೈಲಾಸ ರಥ ಅನ್ಬೋದು, ಮುಕ್ತಿ ರಥ ಅನ್ಬೋದು ನಮ್ಮ ಬಡಾವಣೆಯಿಂದ ಸ್ಮಶಾನಕ್ಕೆ ಹೋಗುವಂಥ ಸುಲಭವಾಗಿ ಮತ್ತು ಅನುಕೂಲಕರವಾದ ಹಿನ್ನೆಲೆಯಲ್ಲಿ ಎಲ್ಲರೂ ಅದನ್ನು ಭಾಗವಹಿಸಲಿಕ್ಕೆ ಅನುಕೂಲ ಆಗಲಿ ಅನ್ನುವಂಥ ಹಿನ್ನೆಲೆಯಲ್ಲಿ ನಾವು ಈ ಒಂದು ಭಕ್ತಿರಥ ವಾಹನವನ್ನು ನನ್ನ ಅನುದಾನದಲ್ಲಿ ಮಂಜೂರು ಮಾಡಿದ್ದೇನೆ. ಇದು ಜನರಿಗೆ ಉಪಯೋಗ ಆಗಲಿ, ಬಡಾವಣೆಯಲ್ಲಿ ಇದನ್ನು ಸದುಪಯೋಗ ಮಾಡಿಕೊಳ್ಳಿ ಮತ್ತು ಯಾವುದೇ ತೊಂದರೆ ಇಲ್ಲದೆ ಶವ ಸಂಸ್ಕಾರ ನಡೆಯಲಿ ಎನ್ನುವಂತೆ ಹಾರೈಸುತ್ತಾ ಮತ್ತು ಇದೇ ಹಿನ್ನೆಲೆಯಲ್ಲಿ ನಮ್ಮ ಮಾದಾರ ಚೆನ್ನೈ ಗುರುಪೀಠದ ಅವರು ಕೂಡ ಒಂದು ಬೇಡಿಕೆಯನ್ನು ಇಟ್ಟಿದ್ದರು. ಅವ್ರಿಗೆ ಕೂಡ ಈ ವರ್ಷದ ಬಜೆಟ್ನಲ್ಲಿ ಅಲ್ಲಿ ಕೂಡ ಒಂದು ಮುಕ್ತಿ ರಥವನ್ನು ಮಂಜೂರು ಮಾಡಲಾಗಿದೆ. ಈಗಾಗಲೇ ಅದರ ಕೆಲಸವೂ ಕೂಡ ಪ್ರಾರಂಭ ಆಗಿದೆ ಎನ್ನುವಂಥ ಮಾತನ್ನು ಹೇಳ್ತಾ ಇನ್ನೊಂದು ವಾರ 15 ದಿವಸದಲ್ಲಿ ಆ ವಾಹನ ಕೂಡ ಬರಲಿದೆ ಎನ್ನುವಂಥ ಮಾತನ್ನು ತಮ್ಮೆಲ್ಲರಿಗೆ ಹೇಳಿ ಭಾಳಷ್ಟು ಯುವಕರು ಮತ್ತು ಸಂಘಟನೆಗಳು, ಹಿರಿಯರು, ನಿವೃತ್ತ ನೌಕರದಾರರು ಇವತ್ತೆಲ್ಲರಿಗೂ ಭಾಗವಹಿಸಿದ್ದೀರಿ. ಇದರ ಸದುಪಯೋಗ ಜನರಿಗೆ ಆಗಲಿ. ಇನ್ನಿತರ ಇದು ಒಂದು ಮುಖ್ಯವಾಗಿ ಮೂಲಭೂತ ಸೌಕರ್ಯಗಳ ಹಿನ್ನೆಲೆಯಲ್ಲಿ ಇದು ಕೂಡ ಒಂದು. ನಾವು ಯಾವ ರೀತಿ ಕುಡಿಯುವ ನೀರು, ರಸ್ತೆ, ಶಾಲೆ, ಇನ್ನಿತರ ಮೂಲಭೂತ ಮತ್ತು ಒಳಚರಂಡಿ ಇವೆಲ್ಲವೂ ಕೂಡ ಮೂಲಭೂತ ಸೌಕರ್ಯಗಳಲ್ಲಿ ಒಳಪಟ್ಟಿದ್ದೇವೆ. ಅದರ ಜೊತೆಗೆ ಈ ಶವ ಸಂಸ್ಕಾರದ ಏನು ಸೌಕರ್ಯಗಳು ಕೂಡ ಮೂಲಭೂತ ಸೌಕರ್ಯಗಳಲ್ಲಿ ಒಂದಾಗ್ತದೆ, ಅದು ಕೂಡ ಅನಿವಾರ್ಯ ಎನ್ನುವಂಥ ಮಾತನ್ನು ಹೇಳ್ತಾ ಆ ವ್ಯವಸ್ಥೆಯನ್ನು ಇವತ್ತು ನಾವು ಮಾಡಿದ್ದೇವೆ.
ಜನರಿಗೆ ಅನುಕೂಲ ಆಗಲಿ, ಎಲ್ಲರೂ ಇದರ ಸದುಪಯೋಗ ಮಾಡಿಕೊಳ್ಬೇಕೆನ್ನುವ ಈ ಸಂದರ್ಭದಲ್ಲಿ ಮುಖಂಡರಾದ ಬಾಬು ಭಂಡಾರಿಗಲ್, ನಗರಸಭೆ ಮಾಜಿ ಸದಸ್ಯರಾದ ಜೆ ತಿಮ್ಮಪ್ಪ, ಪಿ ಯಲ್ಲಪ್ಪ, ಮಂಚಲ ಭೀಮಣ್ಣ, ಮಹಾನಗರ ಪಾಲಿಕೆ ಸದಸ್ಯ ಎನ್.ಕೆ. ನಾಗರಾಜ್, ಅಂಜಿನಪ್ಪ, ರಾಮಕೃಷ್ಣ ನಾಯಕ್, ಡಾಕ್ಟರ್ ರಜಾಕ್ ಉಸ್ತಾದ್, ಅಸ್ಲಂ ಪಾಷಾ, ಮಹಮ್ಮದ್ ಉಸ್ಮಾನ್, ಗಣೇಶ್ ಪಾಳ್ಯಂ, ಪರಶುರಾಮ್ ಮಾಡ್ಗಿರಿ, ಪಿ ಅಮರೇಶ್, ಮಧು ಚಕ್ರವರ್ತಿ, ಕೆ ಮಹಾದೇವ್, ಕೆಪಿ ಅನಿಲ್ ಕುಮಾರ್, ಜನಾರ್ದನ ಹಳ್ಳಿ ಬೆಂಚಿ, ಮಲ್ಲಿಕಾರ್ಜುನ ಹಾಗೂ ಇತರರು ಉಪಸ್ಥಿತರಿದ್ದರು. ರಂಗಸಿರಿ ಸಾಂಸ್ಕೃತಿಕ ಕಲಾ ಬಳಗ ಮತ್ತು ಸಿರಿಗೇರಿಯ ಧಾತ್ರಿ ರಂಗ ಸಂಸ್ಥೆಗಳ ಸಹಯೋಗದಲ್ಲಿ ಸೆಪ್ಟೆಂಬರ್ 7ರಂದು ಶಿವಶರಣ ಹರಳಯ್ಯ ಭಕ್ತಿ ಪ್ರಧಾನ ನಾಟಕ ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿಂದಿ ರಂಗಮಂದಿರದಲ್ಲಿ ಪ್ರದರ್ಶನಗೊಳ್ಳಲಿದೆ ಎಂದು ರಂಗಸಿರಿ ಸಾಂಸ್ಕೃತಿಕ ಕಲಾ ಬಳಗದ ಅಧ್ಯಕ್ಷ ರಂಗಸ್ವಾಮಿ ಹೇಳಿದರು. ರಂಗಸಿರಿ ಸಾಂಸ್ಕೃತಿಕ ಕಲಾ ಬಳಗ ಮತ್ತು ಸಿರಿಗೇರಿಯ ಧಾತ್ರಿ ರಂಗ ಸಂಸ್ಥೆಗಳ ಸಹಯೋಗದಲ್ಲಿ ಸೆಪ್ಟೆಂಬರ್ 7ರಂದು ಶಿವಶರಣ ಹರಳಯ್ಯ ಭಕ್ತಿ ಪ್ರಧಾನ ನಾಟಕ ನಗರದ ಪಂಡಿತ್ ಸಿದ್ದರಾಮ ಜಂಬಲದಿಂದಿ ರಂಗಮಂದಿರದಲ್ಲಿ ಪ್ರದರ್ಶನಗೊಳ್ಳಲಿದೆ ಎಂದು ರಂಗಸಿರಿ ಸಾಂಸ್ಕೃತಿಕ ಕಲಾ ಬಳಗದ ಅಧ್ಯಕ್ಷ ರಂಗಸ್ವಾಮಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಓಂ ಸಾಯಿ ಧ್ಯಾನ ಮಂದಿರದ ಧರ್ಮಾಧಿಕಾರಿ ಸಾಯಿ ಕಿರಣ್ ಆದೋನಿ ವಹಿಸಲಿದ್ದಾರೆ. ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿ ರವೀಂದ್ರ ಜಾಲ್ದಾರ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ. ಜೆಡಿಎಸ್ ಜಿಲ್ಲಾ ಕಾರ್ಯಾಧ್ಯಕ್ಷ ಎನ್ ಶಿವಶಂಕರ್ ವಕೀಲ್, ಕೆಪಿಸಿ ನಿವೃತ್ತ ನೌಕರರ ಸತ್ಯನಾಥ, ಕೆಪಿಟಿಸಿಎಲ್ ನೌಕರರ ಸಂಘದ ರಾಜ್ಯ ಉಪಾಧ್ಯಕ್ಷ ಜೆಎಲ್ ಗೋಪಿ, ಬಿಜೆಪಿ ಮುಖಂಡ ಪಿ ಶ್ರೀನಿವಾಸ್ ರೆಡ್ಡಿ, ಗುರುಸಿದ್ದೇಶ್ವರ ಬೆಟ್ಟ, ಪೀಠಾಧ್ಯಕ್ಷ ಗುರುಪಾದಯ್ಯ ಸ್ವಾಮಿ, ಎಪಿಎಂಸಿ ಮಾಜಿ ಉಪಾಧ್ಯಕ್ಷ ಹನುಮಂತಪ್ಪ ಜಾಲಿಬೆಂಚಿ, ನಗರಸಭೆ ಮಾಜಿ ಸದಸ್ಯ ಸುಭಾಷ್ ಅಸ್ಕಿಹಾಳ್, ಮಲ್ಲೇಶಪ್ಪ ಅಸ್ಕಿಹಾಳ್, ಬಿಎಚ್ ಗುಂಡಳ್ಳಿ, ಯಮುನಪ್ಪ ಗಿರಿಜಾಲಿ, ಶಿವಾನಂದ್ ಬಂಕೊಳ್ಳಿ, ಮಂಜುನಾಥ್ ಸ್ವಾಮಿ ಕುಂಟನಾಳ, ಅಣಿವೀರಯ್ಯ ಸ್ವಾಮಿ ಜಿಂದಪ್ಪ, ಜೋಸೆಫ್ ಸೇರಿದಂತೆ ಅನೇಕರು ಭಾಗವಹಿಸಲಿದ್ದಾರೆ ಎಂದರು. ರಂಗಸಿರಿ ಸಾಂಸ್ಕೃತಿಕ ಕಲಾ ಬಳಗ ರಾಯಚೂರು ವತಿಯಿಂದ ದಿನಾಂಕ 7/9/2025 ಸಂಜೆ 6:30 ಗಂಟೆಗೆ ಕನ್ನಡ ಭವನ ರಂಗಮಂದಿರ ಹಿಂದುಗಡೆ ರಾಯಚೂರಿನಲ್ಲಿ ಧಾತ್ರಿ ರಂಗ ಸಂಸ್ಥೆ ಸಿರಿಗೇರಿ ತಂಡದವರಿಂದ ಭಕ್ತಿ ಪ್ರಧಾನ ನಾಟಕ ಶ್ರೀ ಶಿವಶರಣ ಹರಳಯ್ಯ ಈ ಭಕ್ತಿ ಪ್ರಧಾನ ನಾಟಕ ಕಾರ್ಯಕ್ರಮವನ್ನು ಸಾನ್ನಿಧ್ಯವನ್ನು ಶ್ರೀ ಸಾಯಿ ಕಿರಣ್ ಆದೋನಿ ಗುರೂಜಿ ಧರ್ಮಾಧಿಕಾರಿಗಳು ಓಂ ಸಾಯಿ ಧ್ಯಾನ ಮಂದಿರ ರಾಯಚೂರು ಇವರು ಸಾನ್ನಿಧ್ಯವನ್ನು ವಹಿಸಿಕೊಳ್ಳಲಿದ್ದಾರೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ರವೀಂದ್ರ ಜಾಲ್ದಾರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಭಾಜಪ ರಾಯಚೂರು ಜಿಲ್ಲೆ ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ವಿ.ಎನ್. ಅಕ್ಕಿ ಹಿರಿಯ ರಂಗಭೂಮಿ ಕಲಾವಿದರು ರಾಯಚೂರು ಇವರು ವಹಿಸಿಕೊಳ್ಳಲಿದ್ದಾರೆ. ಈ ಕಾರ್ಯಕ್ರಮದ ಜ್ಯೋತಿ ಬೆಳೆಸುವವರು ಶ್ರೀ ಎನ್ ಶಿವಶಂಕರ ವಕೀಲರು, ಕಾರ್ಯಾಧ್ಯಕ್ಷರು ಜಿಲ್ಲಾ ಜೆಡಿಎಸ್ ರಾಯಚೂರು, ಶ್ರೀ ಸತ್ಯನಾಥ್ ನಿವೃತ್ತ ನೌಕರರು ಕೆಪಿಸಿ ಶಕ್ತಿನಗರ್, ಶ್ರೀ ಜೆಎಲ್ ಗೋಪಿ ರಾಜ್ಯ ಉಪಾಧ್ಯಕ್ಷರು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರರ ಸಂಘ ಬೆಂಗಳೂರು, ಪಿ ಶ್ರೀನಿವಾಸ ರೆಡ್ಡಿ ಬಿಜೆಪಿ ಮುಖಂಡರು ಜಲಾಲ್ ನಗರ್ ರಾಯಚೂರು, ಶ್ರೀ ಗುರುಪಾದಯ್ಯ ಸ್ವಾಮಿ ಮಠಾಧ್ಯಕ್ಷರು ಜಗದ್ಗುರು ಶ್ರೀ ಚಿದ್ರೋಣ ಮಠ 3 ಸಾಲಿನ ಶ್ರೀ ಗುರುಸಿದ್ದೇಶ್ವರ ಬೆಟ್ಟ ಗದ್ವಾಲ ರಸ್ತೆ ರಾಯಚೂರು, ಶ್ರೀ ಎಂ ಸುಭಾಷ್ ಮಾಜಿ ನಗರಸಭಾ ಸದಸ್ಯರು ಅಸ್ಕ್ಯಾರ್, ಹನುಮಂತಪ್ಪ ಜಾಲಿಬೆಂಚಿ ಉಪಾಧ್ಯಕ್ಷರು ಎಪಿಎಂಸಿ ರಾಯಚೂರು, ಶ್ರೀ ಮಲ್ಲೇಶಪ್ಪ ಅಸ್ಕಿಯಾ ಕಲಾವಿದರು ಹಾಗೂ ಎಲ್ಐಸಿ ನೌಕರರು ರಾಯಚೂರು, ಶ್ರೀ ಬಿಎಚ್ ಗುಂಡಹಳ್ಳಿ ಹಿರಿಯ ರಂಗಭೂಮಿ ಕಲಾವಿದರು ರಾಯಚೂರು. ಈ ಕಾರ್ಯಕ್ರಮ ಮುಖ್ಯ ಅತಿಥಿಗಳಾಗಿ ಶ್ರೀ ಯಮುನಪ್ಪ ಗಿರಿಜಾಲ್ ಅಧ್ಯಕ್ಷರು ಆದಿಜಾಂಬವ ಸೇವಾ ವೆಲ್ಫೇರ್ ಟ್ರಸ್ಟ್ ರಾಯಚೂರು, ಶ್ರೀ ಶಿವಾನಂದ್ ಬಂಕೊಳ್ಳಿ ರಾಯಚೂರು ತಾಳಪತ್ರಿ ರಾಯಚೂರು, ಶ್ರೀ ಮಂಜುನಾಥ್ ಸ್ವಾಮಿ ಕುಂಟಾಳ್ ಕಲಾ ಪೋಷಕರು ರಾಯಚೂರು, ಶ್ರೀ ಅಣಿವೀರಯ್ಯ ಸ್ವಾಮಿ ಹಿರಿಯ ರಂಗಭೂಮಿ ಕಲಾವಿದರು ಶಕ್ತಿನಗರ, ಶ್ರೀ ಜಿಂದಪ್ಪ ಸುಗಮ ಸಂಗೀತ ಕಲಾವಿದರು ಅಸ್ಕಿಯಾಳ್, ಶ್ರೀ ಜೋಸೆಫ್ ಅಧ್ಯಕ್ಷರು ಸ್ನೇಹ ಸಾಂಸ್ಕೃತಿಕ ಕಲಾ ಬಳಗ ಆಶಾಪುರ್ ಇವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಕಲಾಭಿಮಾನಿಗಳು ಆಗಮಿಸಿ ಈ ನಾಟಕವನ್ನು ನೋಡಬೇಕಂತೇಳಿ ನಾನು ಎಲ್ಲ ಕಲಾಭಿಮಾನಿಗಳಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಸಮಾಜದ ಪ್ರತಿಯೊಬ್ಬರು ಬಾಹ್ಯ ಸಂಪತ್ತನ್ನು ಬಿಟ್ಟು ಜ್ಞಾನದ ಸಂಪತ್ತನ್ನು ಹೆಚ್ಚಿಸಿಕೊಳ್ಳಬೇಕಿದ್ದು, ಪ್ರಸ್ತುತ ಆತ್ಮ ಕಲ್ಯಾಣ ಹಾಗೂ ಲೋಕ ಕಲ್ಯಾಣದ ಜ್ಞಾನವನ್ನು ಮರೆಯಲಾಗುತ್ತಿರುವುದು ವಿಷಾದನೀಯ ಸಂಗತಿಯಾಗಿದೆ ಎಂದು ಸಾಣೆಹಳ್ಳಿಯ ಡಾಕ್ಟರ್ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ ಹೇಳಿದರು. ಸಮಾಜದ ಪ್ರತಿಯೊಬ್ಬರು ಬಾಹ್ಯ ಸಂಪತ್ತನ್ನು ಬಿಟ್ಟು ಜ್ಞಾನದ ಸಂಪತ್ತನ್ನು ಹೆಚ್ಚಿಸಿಕೊಳ್ಳಬೇಕೆಂದು, ಪ್ರಸ್ತುತ ಆತ್ಮ ಕಲ್ಯಾಣ ಹಾಗೂ ಲೋಕ ಕಲ್ಯಾಣದ ಜ್ಞಾನವನ್ನು ಮರೆಯಲಾಗುತ್ತಿರುವುದು ವಿಷಾದನೀಯ ಸಂಗತಿ ಎಂದು ಸಾಣೆಹಳ್ಳಿಯ ಡಾಕ್ಟರ್ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ ಹೇಳಿದರು.
ಅವರು ಇಂದು ನಗರದ ಗಂಜ್ ಕಲ್ಯಾಣ ಮಂಟಪದಲ್ಲಿ ಸಭಾಂಗಣದಲ್ಲಿ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದಿಂದ ಹಮ್ಮಿಕೊಂಡಿದ್ದ ಬಸವ ಸಂಸ್ಕೃತಿ ಅಭಿಯಾನದ ಅಂಗವಾಗಿ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರೊಂದಿಗೆ ಸಂವಾದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಆಶಯ ನುಡಿಗಳನ್ನು ನುಡಿದರು. ಬಸವಣ್ಣ ಕೇವಲ ಆಯ್ದವರಿಗೆ ಗುರುವಲ್ಲ, ಅವರು ವಿಶ್ವಕ್ಕೆ ಗುರುವಾಗಿದ್ದಾರೆ. ಮಕ್ಕಳಲ್ಲಿ, ಸಾರ್ವಜನಿಕರಲ್ಲಿ ಬಸವ ಸಂದೇಶದ ಬೀಜಗಳನ್ನು ಬಿತ್ತುವ ಆಶಯವನ್ನು ಬಸವ ಸಂಸ್ಕೃತಿ ಅಭಿಯಾನ ಹೊಂದಿದ್ದು, ವಿದ್ಯಾರ್ಥಿಗಳು ಸಾರ್ವಜನಿಕರೊಂದಿಗೆ ಸಂವಾದ, ಪಾದಯಾತ್ರೆ, ಸಾರ್ವಜನಿಕ ಸಮಾವೇಶ ಹಾಗೂ ನಾಟಕ ಪ್ರದರ್ಶನದ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸುವ ಹಾಗೂ ಅರಿವು ಹೆಚ್ಚಿಸಬೇಕಿದೆ ಎಂದರು. ಜನರು ಆರ್ಥಿಕವಾಗಿ, ಸಾಮಾಜಿಕವಾಗಿ ಹಾಗೂ ರಾಜಕೀಯವಾಗಿ ತುಂಬಾ ಎತ್ತರದ ಸ್ಥಾನದಲ್ಲಿ ಇದ್ದು ನೈತಿಕವಾಗಿ ಕುಸಿದು ಹೋಗುತ್ತಿದ್ದು, ಧಾರ್ಮಿಕವಾಗಿ ಹಲವು ದಿಕ್ಕುಗಳನ್ನು ಹಿಡಿಯುತ್ತಿದ್ದಾರೆ. ಜಗತ್ತಿನಲ್ಲಿರುವ ಪ್ರತಿಯೊಬ್ಬರೂ ಕೂಡ ಹೊನ್ನು, ಹೆಣ್ಣು, ಮಣ್ಣು ಎಂಬುದು ನೈಜ ಸಂಪತ್ತು ಎಂದು ಬದುಕುತ್ತಿದ್ದು, ಆದರೆ 12ನೇ ಶತಮಾನದಲ್ಲಿ ಜ್ಞಾನಿಗಳಾಗಿದ್ದ ಅಲ್ಲಮಪ್ರಭು ಅವರ ಪ್ರಕಾರ ನಿಜವಾದ ಸಂಪತ್ತು ಎಂದರೆ ಅದು ಜ್ಞಾನವಾಗಿದೆ ಎಂದು ತಿಳಿಸಿದರು. ನಮ್ಮ ಮಕ್ಕಳನ್ನು, ಜನರನ್ನು ನಿಜವಾದ ಜ್ಞಾನದ ಕಡೆಗೆ ಕರೆದೊಯ್ಯಬೇಕಿದೆ. ಆತ್ಮ ಕಲ್ಯಾಣದ ಹಾಗೂ ಲೋಕ ಕಲ್ಯಾಣದ ಜ್ಞಾನ ಹೆಚ್ಚಿಸಬೇಕಿದೆ. ವಿಷಾದದ ಸಂಗತಿ ಎಂದರೆ ಆತ್ಮ ಕಲ್ಯಾಣ, ಲೋಕ ಕಲ್ಯಾಣ ಮರೆತಿದ್ದೇವೆ. ವ್ಯಕ್ತಿಯ ಬಾಹ್ಯ ಶ್ರೀಮಂತಿಕೆಯನ್ನು ಹೆಚ್ಚಿಸಿಕೊಳ್ಳುತ್ತಾ ಹೊರಟಿದ್ದೇವೆ. ಇದರಿಂದ ಸಂತೃಪ್ತಿ, ಸಮಾಧಾನ ಪಡೆಯಲು ಸಾಧ್ಯವಿಲ್ಲ. ವಿಶ್ವದಲ್ಲಿ ಅಶಾಂತಿ ತಾಂಡವ ನೃತ್ಯ ಮಾಡುತ್ತಿದೆ. ಇವೆಲ್ಲವನ್ನು ಕಿತ್ತು ಹಾಕಬೇಕಿದೆ. ಎಲ್ಲರನ್ನೂ ಒಂದುಗೂಡಿಸುವ ಪುಣ್ಯದ ಕೆಲಸವನ್ನು ಮಾಡಿದ್ದು ಅನುಭವ ಮಂಟಪವಾಗಿದ್ದು, ಅಂತಹ ಶರಣರ ಸಂಕುಲ ಸಮಾಜದಲ್ಲಿ ಹೆಚ್ಚಾಗಿ ಬೆಳೆಯಬೇಕಿದೆ ಎಂದರು. ಶರಣ ಸಂಸ್ಕೃತಿ ಎಂದರೆ ಕೇವಲ ಖಾವಿ, ಶ್ವೇತ ವಸ್ತ್ರ ಧಾರಣೆಯಲ್ಲ, ರುದ್ರಾಕ್ಷಿ ಧಾರಣೆಯಲ್ಲ. ಇವೆಲ್ಲ ಬಾಹ್ಯ ಲಾಂಛನಗಳಾಗಿದ್ದು, ಬಾಹ್ಯ ಲಾಂಛನಗಳ ಜೊತೆಗೆ ಹೃದಯ ಶ್ರೀಮಂತಿಕೆ, ಆತ್ಮ ವಿಕಾಸ ಮಾಡಿಕೊಳ್ಳುವುದು ಮುಖ್ಯವಾಗಿದೆ ಎಂದು ತಿಳಿಸಿದರು. ವಿವಿಧ ಶಾಲಾ ಕಾಲೇಜುಗಳಿಂದ ಆಗಮಿಸಿದ ವಿದ್ಯಾರ್ಥಿಗಳು ಹಾಗೂ ನಗರದ ಸಾರ್ವಜನಿಕರೊಂದಿಗೆ ಬಸವ ಸಂಸ್ಕೃತಿ ಕುರಿತು ಸಂವಾದ ನಡೆಯಿತು. ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರ ಹಲವು ಪ್ರಶ್ನೆಗಳಿಗೆ ವೇದಿಕೆ ಮೇಲಿದ್ದ ಸಮಾಜದ ಮಠಾಧೀಶರು ಉತ್ತರಿಸಿದರು. ಈ ಸಂದರ್ಭದಲ್ಲಿ ವಿವಿಧ ಮಠಗಳ ಮಠಾಧೀಶರಾದ ಡಾಕ್ಟರ್ ಬಸವಲಿಂಗ ಪಟ್ಟದೇವರು, ಗುರುಬಸವ ಸ್ವಾಮೀಜಿ, ಮಹಾಲಿಂಗ ಸ್ವಾಮೀಜಿ, ಸಿದ್ಧಲಿಂಗ ಸ್ವಾಮೀಜಿ, ಗುರುಬಸವ ಸ್ವಾಮೀಜಿ, ಚಿಕ್ಸುಗೂರು ಚೌಕಿ ಮಠದ ಸಿದ್ಧಲಿಂಗ ಸ್ವಾಮೀಜಿ, ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ಪ್ರಮುಖರಾದ ಡಾಕ್ಟರ್ ಬಸವರಾಜ್ ಸಾದರ್, ಪಿ ರುದ್ರಪ್ಪ ಕುರ್ಕುಂದಿ, ರಾಜನಗೌಡ ಕೋಳೂರು, ಮಸ್ಕಿ ನಾಗರಾಜ್, ಹರವಿ ನಾಗನಗೌಡ, ಶರಣಭೂಪಾಲ್ ನಾಡಗೌಡ, ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ್, ಲಲಿತಾ ಬಸನಗೌಡ, ಎಂ ಶಿವಶರಣ ರೆಡ್ಡಿ, ಡಾಕ್ಟರ್ ಸರ್ವಮಂಗಳ ಸಕ್ರಿ, ಜಗದೇವಿ ಚನ್ನಬಸವಣ್ಣ, ಕರೀಂ ಸಾಬ್, ಚುಕ್ಕಿ ಸೂಗಪ್ಪ ಸಾವಕಾರ್, ಸರೋಜಮ್ಮ ಮಾಲಿಪಾಟೀಲ್, ಚಂದಮ್ಮ ಸಕ್ರಿ ಸೇರಿದಂತೆ ಅನೇಕರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 9ನೇ ದಿನ ಗಣೇಶ ವಿಸರ್ಜನೆ ಸಂಪನ್ನ. 122ಕ್ಕೂ ಅಧಿಕ ಮೂರ್ತಿಗಳ ವಿಸರ್ಜನೆ. ಹೊನ್ನಟಿಗೆಯಿಂದ ಮದರಕಲ್ ರಸ್ತೆ ದುರಸ್ತಿ ವಿಳಂಬ. ವಾರದಲ್ಲಿ ಕೆಲಸ ಪ್ರಾರಂಭಿಸದಿದ್ದರೆ ಪಿಡಬ್ಲ್ಯೂಡಿ ಕಚೇರಿಗೆ ಬೀಗ. ಶರಣಗೌಡ ಮದರಕಲ್. ಅತ್ಯಾಧುನಿಕ ಹಾಗೂ ವಿಶ್ವಮಟ್ಟದ ಚಿಕಿತ್ಸೆಯನ್ನು ಸುಲಭವಾಗಿ ಲಭ್ಯವಾಗುವಂತೆ ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಹಾಗೂ ಐವಿಎಫ್ ಸೆಂಟರ್ನಲ್ಲಿ ಲಭ್ಯ. ಸೆಪ್ಟೆಂಬರ್ 7ರಂದು ಶಿವಶರಣ ಹರಳಿಯ ಭಕ್ತಿ ಪ್ರಧಾನ ನಾಟಕ ಪ್ರದರ್ಶನ. ರಂಗಸ್ವಾಮಿ. ಹರಿಜನವಾಡದ ಬಡಾವಣೆಗೆ ಜನರಿಗೆ ವೈಕುಂಠ ವಾಹನ ಹಸ್ತಾಂತರ. ಬಡಾವಣೆ ಸಮಸ್ಯೆಗಳಿಗೆ ಸ್ಪಂದಿಸುವ ಭರವಸೆ ನೀಡಿದ ಎ ವಸಂತ್ ಕುಮಾರ್. ಮತ್ತು ಬಸವ ಸಂಸ್ಕೃತಿ ಅಭಿಯಾನ, ಲೋಕಜ್ಞಾನ ಮರೆಯಾಗುತ್ತಿರುವುದು ವಿಷಾದನೀಯ. ಸಾಣೆಹಳ್ಳಿ ಶ್ರೀ. ವಾರ್ತೆಗಳನ್ನು ಪ್ರಯೋಜಿಸಿದವರು. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. Sri Raghavendra Tuppa, Sri Raghavendra Ghee. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, ಸ್ಟೇಷನ್ ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಸಿಪಿಎಸ್ ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.